ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಇವಾಗ ಎಷ್ಟು ಟೈಮ್? 7:30 ಆಗಿದೆ. ಮನೆ ಬಿಡ್ಬೇಕಾದ್ರೆ 7 ಗಂಟೆ ಆಗಿತ್ತು. ಈಗ ಮೈಸೂರಲ್ಲಿ ಇದ್ದೀವಿ. ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ನಾನು ತಿಳಿಸ್ತೀನಿ ನಿಮ್ಗೆ. ಅದಕ್ಕೆ ಹೇಳಿ, ಎಲ್ಲಿ ಹೋಗ್ತಾ ಇರೋದು? ತಮಿಳ್ನಾಡಿಗೆ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮನೆ ಕುಲ ದೇವಸ್ಥಾನಕ್ಕೆ. ಏನು ಅನು ಆಯೇನು ನಮ್ಮ ಫ್ರೆಂಡ್ಸ್ಗೆಲ್ಲ ನಾವು ಹೋಗ್ತಾ ಇರೋದು ಬಂದು ನಮ್ಮ ನಾದ್ನಿ ಇದಾರಲ್ವಾ ಮಮತಾ, ಅವ್ರದ್ದು ಮನೆ ದೇವ್ರ ಪೂಜೆ ಇವತ್ತು. ಅಲ್ಲಿ ಹೋಗ್ತಾ ಇದೀವಿ. ಹಾಗೆ ಬರೋ ವಾರ ಇರೋದು ನಮ್ದು ಕುಲದೇವ್ರ ಪೂಜೆ. ಅಲ್ಲಿಗೆ ನೆಕ್ಸ್ಟ್ ವೀಕ್ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ನಾನು ನಿಮ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನಾವಿದ್ದೀವಿ ಒಂಟಿಕೊಪ್ಪಲ್ ದೇವಸ್ಥಾನದ ಹತ್ರ. ಅಂದರೆ ಪೂಜೆ ಸಾಮಾನು ಇಸ್ಕೊಂಡಿರಲಿಲ್ಲ. ಸರಿ ಇಲ್ಲೇ ತೊಗೊಂಬಿಡೋಣ, ಇನ್ನು ಅಲ್ಲೋಗಿ ಇನ್ನು ಆಗುತ್ತೋ ಇಲ್ವೋ ಅಂತ. ಈಗ ಮಮತಾ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ದಾರೆ, ಅಲ್ಲಿ ತೊಗೋತಾ ಇದ್ದಾರೆ. ಹಾಗೆ ಅನು ಮತ್ತು ಧ್ರುವನ್ ಇಬ್ಬರು ಈಚೆ ನಿಂತಿದ್ದಾರೆ. ಬೆಳಗ್ಗೆ ನಾವು ಒಂಟಿಕೊಪ್ಪಲ್ಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 7:30 ಆಗಿತ್ತು ಟೈಮು. ಈಗ ಇಲ್ಲಿಂದ ಇನ್ನು ನಂಜನಗೂಡು ನೆಕ್ಸ್ಟು ಬರ್ತಾ ಇದ್ದಾರೆ ನೋಡಿ, ಪೂಜೆ ತಮ್ಮ ಸಾಮಾನೆಲ್ಲ ತಗೊಂಡು. ಈಗ ಬಂದು ನಂಜನಗೂಡಿಗೆ ರೀಚ್ ಆದ್ವಿ. ದೇವ್ರಿಗೆ ಕೈ ಮುಗಿದು ಇವಾಗ ಹೊರಟಿದ್ದೀವಿ ತಿರ್ಗಾ. ಈಗ ಬಂದು ಚಾಮರಾಜನಗರದಲ್ಲಿ ಸ್ಟಾಪ್ ತೊಗೊಂಡಿದ್ದೀವಿ. ಅಂದರೆ ತಿಂಡಿ ಮಾಡೋಕ್ಕೋಸ್ಕರ ಸ್ಟಾಪ್ ತೊಗೊಂಡಿರೋದು. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಏನು ತಮಿಳ್ನಾಡಿಗೆ ಹೋಗೋದು ಅಂತ. ಈಗ ತಿಂಡಿ ಮಾಡಬೇಕು. ತಿಂಡಿಗೆ ಪೂರಿ ತೊಗೊಂಡಿದ್ದೀವಿ, ಹಾಗೆ ಚಟ್ನಿ ಸಾಂಬಾರು. ಈಗ ನಾವು ಹೋಗ್ತಾ ಇರೋದು ಬಂದು ಫಾರೆಸ್ಟಲ್ಲಿ. ಚಾಮರಾಜನಗರ ಬಿಟ್ಟು ಚಿಕ್ಕೋಳೆ ಬಿಟ್ಟು ಮುಂದಕ್ಕೆ ಫಾರೆಸ್ಟು. ಪೂರ್ತಿ ಫಾರೆಸ್ಟಲ್ಲಿ ಹೋಗಿ ಲಾಸ್ಟಲ್ಲಿ ಕರ್ನಾಟಕ ಬಾರ್ಡರ್ ಹತ್ರ ಹೋಗ್ತೀವಿ. ಅಲ್ಲಿಂದ ತಮಿಳ್ನಾಡು ಬಾರ್ಡ್ರಿಗೆ ಹೋಗಿ ಸೇರ್ಕೋತೀವಿ ನಾವು. ಇನ್ನೂ ಎಷ್ಟೊತ್ತಾಗುತ್ತೆ ಹೋಗೋದು? ಇನ್ನು 1 ಅವರಲ್ಲಿ ತಮಿಳ್ನಾಡು. ಫಾರೆಸ್ಟ್ ಅಲ್ಲಿ ಕೂಡ ಜನ ಇದ್ದಾರೆ. ಅಲ್ಲಲ್ಲಿ ಮನೆಗಳು ಕಟ್ಕೊಂಡು ಹೊಲ ಗದ್ದೆ ಎಲ್ಲ ನಡೆಸ್ಕೊಂಡು ನೋಡ್ಕೊಂಡಿದ್ದಾರೆ. ನೋಡಿ, ಚಿಕ್ಕ ಹಳ್ಳಿ ಕೂಡ ಇದೆ ಫಾರೆಸ್ಟ್ ಅಲ್ಲಿ. ಹೆಂಗಿರ್ತಾರೆ ಅನ್ಸುತ್ತೆ. ಆನೆಗಳು ಎಲ್ಲ ಬರುತ್ತೆ, ತುಂಬಾ ಹಿಂಸೆ ಇಲ್ಲಿ. ನೈಟ್ ಆದ್ರೆ ಆನೆಗಳ ಕಾಟ ಇಲ್ಲಿ ಇದ್ರು ಕೂಡ ಇದ್ದಾರೆ ನೋಡಿ. ಈಗ ನಾವಿದ್ದೀವಿ ಕರ್ನಾಟಕದ ಚೆಕ್ ಪೋಸ್ಟ್ ಹತ್ರ. ಅಂದ್ರೆ ನೆಕ್ಸ್ಟ್ ಬಾರ್ಡರ್ ಇದೆ, ಕರ್ನಾಟಕ ಬಾರ್ಡರ್. ಅದಕ್ಕೆ ಇಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ. ಇದು ಬಂದು ಚೆಕ್ ಪೋಸ್ಟು ನಮ್ಮ ಮುಗಿಸ್ಕೊಂಡು ಮುಂದೆ ಇನ್ನು ತಮಿಳ್ನಾಡೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿಂದ ಬಿಲ್ ಕೊಡ್ತಾರೆ ಒಂದು, ಅದನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಯಾವಾಗಲೂ ಅಷ್ಟೇ, ಅಂದರೆ ಇಲ್ಲಿ ಚೆಕ್ ಮಾಡಿನೇ ಮುಂದೆ ಕಳಿಸೋದು. ಅಂದರೆ ಈಗ ಇಲ್ಲಿಂದ ಹೋಗ್ಬೇಕಾದ್ರೆ ನಮಗೂ ಸೇಫ್ಟಿ ಇದೆಯಾ ಏನು ಅಂತೆಲ್ಲ ನೋಡಿ ಕಳಿಸ್ತಾರೆ. ನೋಡಿ, ಇದು ಚೆಕ್ ಪೋಸ್ಟು. ಇಲ್ಲೂ ಸುಮಾರು ಮನೆಗಳೆಲ್ಲ ಇದೆ, ಅಂಗಡಿಗಳು ಕೂಡ ಇದೆ. ಅಂದರೆ ಆನೆಗಳು, ಹುಲಿ, ಹಾಗೆ ಸಿಂಹ, ಕರಡಿಗಳೆಲ್ಲ ಬರಬಹುದು. ಇದ್ರೂ ಕೂಡ ಜನ ಇದ್ದಾರೆ. ಕೋತಿಗಳು ನೋಡಿ ಬಾಳೆಹಣ್ಣು ಹಾಕಿದ್ದಾರೆ, ಪಾಪ ತಿಂತಾ ಇದೆ. ನೆಲೆ ಹೋಗೋದಾ?
ಈಗ ಕರ್ನಾಟಕ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಇದು ಬಂದು ತಮಿಳ್ನಾಡು ಬಾರ್ಡ್ರು ಸಿಕ್ಕಿದೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಚೆಕ್ ಪೋಸ್ಟ್ ಸಿಗುತ್ತೆ ತಮಿಳ್ನಾಡ್ದು. ಈಗ ಇಲ್ಲೇ ನೋಡಿ, ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಕರ್ನಾಟಕ ಇಲ್ಲಿಗೆ ಎಂಡ್ ಆಗುತ್ತೆ. ಆ ಕಡೆಯಿಂದ ಇನ್ನು ತಮಿಳ್ನಾಡು ಸ್ಟಾರ್ಟು. ಇದೇ ನೋಡಿ, ಕರ್ನಾಟಕ ಬಾರ್ಡ್ರ್ ಮುಗೀತು. ಈಗ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ. ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಬನ್ನಾರಿ ದೇವಸ್ಥಾನಕ್ಕೆ ಹೋಗಿ ಎಂಟ್ರೆನ್ಸ್ ಕೊಡ್ತೀವಿ. ನಾವು ಹೋಗಿದ್ದು ಬಂದು ಭಾನುವಾರ ಅಂದರೆ ಸ್ವಲ್ಪ ರಶ್ ಇರುತ್ತೆ, ರೋಡು ಖಾಲಿ ಇರಲ್ಲ. ಅಂದರೆ ಟ್ರಾಫಿಕ್ ಆಗಿತ್ತು, ಸ್ವಲ್ಪ ನಿಂತೆ ನಾವು ಮುಂದಕ್ಕೆ ಹೋದ್ವಿ. ಅಂದರೆ ಲಾರಿಗಳೆಲ್ಲ ಲೋಡ್ ತಗೊಂಡು ಬರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇದು ಬಂದು ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಕೊಟ್ವಿ. ಈಗ ಅಲ್ಲಲ್ಲಿ ಸಣ್ಣ ಊರುಗಳೆಲ್ಲ ಇದೆ, ಅಲ್ಲಿ ಹಸುಗಳೆಲ್ಲ ಇತ್ತು. ಈಗ ಹಾಸನೂರು ಆದ್ಮೇಲೆ ದಿಂಬಮ್ ಸಿಗುತ್ತೆ. ಆದ್ರೆ ದಿಂಬಮ್ ಅಂದ್ರೆ ಏನು ಅಂತಂದ್ರೆ ಅದು ರೋಡು. ಇವಾಗ ಕರ್ನಾಟಕ ಮೇಲ್ಗಡೆ ಇರೋದು, ತಮಿಳ್ನಾಡು ಬಂದು ಪೂರ್ತಿ ಕೆಳಗಡೆ ಇರೋದು. ನಾವು ಹೀಗೆ ಸುತ್ಕೊಂಡು ಕೆಳಗಡೆ ಹೋಗ್ಬೇಕು, ಅದನ್ನ ದಿಂಬಮ್ ಅಂತಾರೆ. ಈಗ ಅಲ್ಲಿಗೆ ಎಂಟ್ರೆನ್ಸ್ ಕೊಡ್ತಾ ಇದೀವಿ. ಎಷ್ಟು ಇದಿರೋದು ರೌಂಡ್ ಸುತ್ತೋದು? 27 ರೌಂಡು ಸುತ್ತಿ ನಾವು ಕೆಳಗಡೆ ಇಳಿಬೇಕು. ತಮಿಳ್ನಾಡಿಗೆ ಅದೇ ಎಂಟ್ರೆನ್ಸ್ ಫಸ್ಟ್. ದೇವರು ಮುಗಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಈ ಕಡೆ ಭವಾನಿ ಸಾಗರ್ ರೋಡ್ಗೆ ಹೋಗ್ತೀವಿ. ಇದು ಬಂದು ಹಾಸನೂರು, ನಾವೀಗ ಇರೋದು. ಇಲ್ಲಿ ಹೋಟ್ಲುಗಳೆಲ್ಲ ತುಂಬಾ ಇದೆ. ಇವಾಗ ಇಲ್ಲೊಂದು ಬ್ರೇಕ್ ಕೊಡ್ತಾರೆ ನಮ್ಮ ಮನೆಯವರು, ಗಾಡಿ ನಿಲ್ಲಿಸ್ತಾರಂತೆ. ಇನ್ನು ಇಲ್ಲಿ ನಿಲ್ಸಿದ್ರೆ ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಇನ್ನು ಗಾಡಿ ನಿಲ್ಸೋದು. ಇವಾಗ ದಿಂಬ ಇಳಿತಾ ಇದೀವಿ ಹಾಸನೂರಿಂದ. ದಿಂಬ ಇಳಿದ್ಮೇಲೆ ಬನ್ನಾರಿ ಅಮ್ಮನ ದೇವಸ್ಥಾನ ಸಿಗುತ್ತೆ. ಅಲ್ಲಿ ದೇವ್ರ ಪೂಜೆ ಮಾಡ್ಬಿಟ್ಟು ಕೈ ಮುಗ್ಬಿಟ್ಟು ಅಲ್ಲಿಂದ ಭವನ್ ಸರ್ ರೋಡ್ ಶಾರ್ಟ್ ಕಟ್ ಇಂದ ಹೋಯ್ತೀವಿ ನಮ್ಮ ಊರಿಗೆ, ತಮಿಳ್ನಾಡಿಗೆ. ಬ್ಯಾಗಲ್ಲಿ ನೋಡೋಣ, ಕೊಡು ಬ್ಯಾಗ್. ಈಗ ಫಸ್ಟ್ನೇ ರೋಡು ಇಳಿತಾ ಇದೀವಿ. ಇದು ಫಸ್ಟ್ ರೌಂಡು, 27 ಇರೋದು. ಇದು ಫಸ್ಟ್ನೇದು. ಈ ತರ 27 ರೌಂಡು ನಾವು ಇಳಿಬೇಕು ತಮಿಳ್ನಾಡಿಗೆ. ಇದು 20ನೇ ರೌಂಡು. ಸ್ವಲ್ಪ ಕಷ್ಟ ಇದೆ ಹೋಗೋಕೆ ಬರೋಕೆ, ಅಂದ್ರೆ ಆ ಕಡೆಯಿಂದ ಬರೋರು ಈ ಕಡೆ ಕಾಣಿಸಲ್ಲ. ಕೆಳಗಡೆ ಕಾಣಿಸ್ತಾ ಇತ್ತು ತಮಿಳ್ನಾಡು, ಅಂದ್ರೆ ಮಂಚಿರೋದ್ರಿಂದ ಕಾಣಿಸ್ತಿಲ್ಲ. ನಾವು ಬೆಳಗ್ಗೆನೆ ಹೊರಟಿರೋದ್ರಿಂದ ಕಾಣಿಸ್ತಾ ಇಲ್ಲ, ಫುಲ್ಲು ಮೋಡ ಕೌತ್ಕೊಂಡಿದೆ. ಫುಲ್ ಮಂಚು ತುಂಬಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಇಬ್ನಿ ಸುರಿತಾ ಇರೋದ್ರಿಂದ ಕಾಣಿಸ್ತಿಲ್ಲ. ನಾವು ಬೆಳಗ್ಗೆ ಹೊರಟಿರೋದ್ರಿಂದ ಏನು ಕಾಣಿಸ್ತಿಲ್ಲ ಅಷ್ಟೇ. ನಮ್ಮ ಮನೆಯವ್ರು ಬೇರೆ ಕರಿತಿದ್ದಾರೆ, ಬನ್ನಿ ಅಂತ. ಈಗ ಬಂದು ಬನ್ನಾರಿ ಅಮ್ಮನ ದೇವಸ್ಥಾನ ಫಸ್ಟು ಸಿಗೋದು. ದಿಂಬಮ್ ಇಳಿದ್ಮೇಲೆ ಫಸ್ಟು ಸಿಗೋದು ಬಂದು ದೇವಸ್ಥಾನ. ಅಲ್ಲಿ ನಾವು ಕೈ ಮುಗ್ದೆ ಇನ್ನು ಮುಂದಕ್ಕೆ ಹೋಗೋದು. ಈಗ ಕೈ ಮುಗಿದು ಒಳಗಡೆ ಜನ ರಶ್ ಏನಿಲ್ಲ ಅಂತ ಅಂದರೆ ಒಳಗಡೆ ಹೋಗೋಣ. ಜನ ರಶ್ ಇದ್ದರೆ
ಈಚೆನೇ ಕೈ ಮುಗಿದು ಬರೋಣ ಅಂತ ಹೇಳಿದ್ರು. ಹಾಗೆ ನಮ್ಮ ನೆಂಟರು ಕೂಡ ಬಂದಿದ್ರಂತೆ ದೇವಸ್ಥಾನಕ್ಕೆ, ಅವರು ಕೂಡ ಸಿಕ್ಕಿದ್ರು. ಮಾತಾಡಿಸ್ಬಿಟ್ಟು ಸರಿ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಸರಿ ತುಂಬ ರಶ್ ಇದ್ದಾರೆ, ಸರಿ ಈಚೆನೇ ಕೈ ಮುಗ್ಕೊಂಡು ಹೋಗೋಣ ಅಂತ ಈಚೆನೇ ಕೈ ಮುಗಿದ್ವಿ. ಹಾಗೆ ಇಲ್ಲಿ ನೋಡಿ ತುಪ್ಪದ ದೀಪ ಹಚ್ತಾ ಇದ್ದಾರೆ. ಅಂದರೆ ಹರಕೆ ಕಟ್ಟಿರ್ತಾರೆ, ಅದು ಈಡೇರಿದಾಗ ಬಂದು ತುಪ್ಪದ ದೀಪ ಬಂದು ಹಚ್ಚುತ್ತಾರೆ. ಹಚ್ಚಿ ಅವ್ರಿಗೆ ಬೇಡಿದ್ದನ್ನು ಕೊಟ್ಟಿದ್ದೇ ಆಗಲಿ ಕೊಡು ಅಂತ ಆಗಲಿ ಬಂದು ಕೇಳ್ಕೊತಾರೆ. ಹಾಗೆ ಈ ಕಡೆ ಬಂದರೆ ಉಪ್ಪು ಹಾಕಿ ಅವರ ಹರಕೆಯನ್ನು ಕಟ್ಕೋತಾರೆ. ಈ ಥರ ಆಗಬೇಕು ನನಗೆ ಅಂತಂದರೆ ಉಪ್ಪನ್ನ ಹಾಕಿ ಹರಕೆ ಕಟ್ಕೋತಾರೆ. ಅದು ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿಂದ ಇನ್ನು ನೆಕ್ಸ್ಟ್ ನಾವು ಹೊರಟ್ವಿ ಹೊರಗಡೆ. ಈಚೆ ನೋಡಿ ಅಂಗಡಿಗಳೆಲ್ಲ ತುಂಬ ಇದೆ. ಈ ಥರ ಉಪ್ಪು, ನಿಂಬೆಹಣ್ಣು, ಗಂಧದ ಕಡ್ಡಿ ಎಲ್ಲ ಹಾಕಿ ಇಟ್ಟಿರ್ತಾರೆ. ತುಂಬಾ ದೇವರು ತುಂಬಾ ಶಕ್ತಿ ಇದೆ. ಹಾಗೆ ತುಂಬ ಜನನೂ ಇರ್ತಾರೆ, ಯಾವಾಗಲೂ ಕೂಡ ಜನ ಇರ್ತಾರೆ. ನೆಕ್ಸ್ಟು ನಾವು ಬಂದಿರೋದು ಭವಾನಿ ಸಾಗರ್ ಡ್ಯಾಮ್. ಇದು ಬಂದು ಕೇರಳ ನೀರು ಬಂದು ಹರಿಯೋದು, ಅದಕ್ಕೆ ಹೆಸರು ಭವಾನಿ ಸಾಗರ್ ಅಂತ ಇಲ್ಲಿ ಕರೀತಾರೆ. ಹಾಗೆ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ನೋಡಿ, ಇದು ಬಂದು ಸೀರು ನಡೀತಾ ಇರೋದು. ಅಂದರೆ ತಂದೆ ತಾಯಿ ಆ ಕುಲದವ್ರು ಆಗಿದ್ದರೆ ಅವರ ಹೆಣ್ಣು ಮಕ್ಕಳು ಮದುವೆ ಆಗಿ ಹೋಗಿರ್ತಾರಲ್ವ, ಅವರು ಈ ಥರ ಸೀರು ತಂದು ಪೂಜೆ ಮಾಡಿ ನಡೆಸ್ತಾರೆ. ಎಲ್ಲರೂ ನಾಮ ಇಟ್ಕೋತಾ ಇದ್ದಾರೆ. ಬಂದರೆ ಇದು ಕುಲದೇವ್ರದ್ದು, ವಿಷ್ಣು ದೇವರು ಆಗಿರೋದ್ರಿಂದ ಎಲ್ಲರೂ ಕೂಡ ನಾಮ ಇಟ್ಕೊಬೇಕು. ಅದಕ್ಕೆ ನಾವೆಲ್ಲ ನೋಡ್ಬಿಟ್ಟು ಅದಕ್ಕೆ ತೋರಿಸಿ ಅವನು ತೋರಿಸಂದ್ರೆ ಅವನಿಗಂತೂ ಮುಖನೇ ತೋರಿಸಿಲ್ಲ. ತಮಿಳ್ನಾಡು ಸೈಡೆಲ್ಲ ಇದೇ ರೀತಿ ಇರುತ್ತೆ. ಅಂದರೆ ಅವರು ಈ ಥರ ಗರಿಗಳಿಂದನೇ ಅವರು ಹಾಕೋದು ಆ ಥರ. ಅಂದರೆ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಆ ಥರ ಮಾಡ್ತಾರೆ. ಹಾಗೆ ನಾವು ಪೂಜೆನೂ ಮಾಡಿ ಆಯಿತು. ಈಗ ನೆಕ್ಸ್ಟು ದೇವಸ್ಥಾನದಲ್ಲಿಟ್ಟರು, ತಿರ್ಗಾ ಇನ್ನೊಂದು ಕಡೆಯಿಂದ ತಿರ್ಗಾ ತೊಗೊಂಬರ್ತಾ ಇದ್ದಾರೆ. ನೋಡಿ ಎಷ್ಟು ಜನ ತೊಗೊಂಬರ್ತಾ ಇದ್ದಾರೆ ಅಂದರೆ, ಇದು ತುಂಬ ಜನನೇ ಹಬ್ಬ ಜೋರಾಗಿ ಮಾಡಿದ್ರು ಅಂತ ಹೇಳ್ಬೋದು. ದೇವಸ್ಥಾನದಲ್ಲಿ ಹಾಗೆ ಊಟನೂ ಆಯಿತು. ಇವಾಗ ಬಂದು ನಮ್ಮ ಅತ್ತೆಯವ್ರ ಮನೇಲಿ ಕುಂತಿದ್ದೀವಿ. ನಮ್ಮ ಅತ್ತೆಯವರು ಕೂಡ ಇಲ್ಲ, ಅಲ್ಲೇ ದೇವಸ್ಥಾನದಲ್ಲಿದ್ದಾರೆ. ನಮ್ಮದು ಇದು ನಾಮ, ಅಂದರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾಮ ಇರುತ್ತಲ್ಲ ಆ ಥರ ನಾವು ಇಟ್ಕೊಂಡಿರೋದು. ಚೆನ್ನಾಗಿದೆ ಅಂತ ಅನ್ಸುತ್ತೆ, ಯಾರೂ ನೋಡ್ಕೊಂಡು ನಗಬೇಡಿ. ನೋಡಿ ಧ್ರುವ ನಾಟೋಡ್ತಾವೆ. ತಮಿಳ್ನಾಡು ಸೈಡೆಲ್ಲ ಈ ಥರನೇ ಇರುತ್ತೆ ಮನೆಗಳು. ತಮಿಳ್ನಾಡು ಸೈಡೆಲ್ಲ ಇದೇ ಥರ ಮನೆಗಳು, ಅಂದರೆ ಅವ್ರ ಕಡೆನೇ ಒಂಥರ ಚೇಂಜ್. ನೋಡಿ ದೇವ್ರ ಪ್ರಸಾದ ಇದು. ಕೋಸ್ಪಲ್ಲಿ ಹಾಗೆ ವೈಟ್ ರೈಸು, ಸಾಂಬಾರು, ತರಕಾರಿ ಹಾಕಿ ಸಾಂಬಾರು ಮಾಡಿದ್ದಾರೆ. ಹೆಂಗೈತೆ ಪ್ರಸಾದ? ಆಯ್ತಾ? ಕಣ್ಗೆ ಹೊತ್ಕೊಂಡು ತಿನ್ನಬೇಕು ಅಲ್ವಾ, ಹೆಂಗಿದ್ರು ತಿನ್ನಬೇಕು ದೇವ್ರ ಪ್ರಸಾದ. ಇದು ತಮಿಳ್ನಾಡು ದೇವರು, ಅಂದರೆ ಚಿನ್ನಣ್ಣ ಪೆರಿಯಣ್ಣ ಅಂತ ಫೇಮಸ್ ತಮಿಳ್ನಾಡು ಕಡೆ. ಕನ್ನಡದಲ್ಲಿ ಚಿಕ್ಕಣ್ಣ ದೊಡ್ಡಣ್ಣ ಅಂತ. ಮಾಮ ಈ ಕಡೆ ಏನು ಮಾಮ, ಇದು ಯಾವ್ದೇವ್ರು ಈ ಕಡೆ ಸೈಡ್? ಐನಾರು. ಸರಿ ಸರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಆಯ್ತು. ಈಗ ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ ಈಗ 3 ಗಂಟೆ, ಕರೆಕ್ಟಾಗಿ 3 ಗಂಟೆ. ಇವಾಗ ಬಿಡ್ತಾ ಇದ್ವಿ ತಮಿಳು. ಅಲ್ಲಿ ಮಾತ್ರ ತುಂಬಾ ಬಿಸಿಲಿತ್ತು. ಅಯ್ಯಪ್ಪ, ತಡ್ಡಿ ಹಾಕಿ ಆಗಿಲ್ಲ ನಮಗೆ. ಹಾಗೆ ನಮ್ಮ ಮುಖಗಳೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ. ಅಲ್ಲಿ ತುಂಬಾ ಬಿಸಿಲಿದೆ, ನಮಗಂತೂ ತಡೆಯೋಕ್ಕೆ ಆಗಲ್ಲ. ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆ ಜರ್ನಿ ಮಾಡಿ ಹೋಗಿ ತಿರ್ಗಾ ರಿಟರ್ನ್ ಆಗ್ತಾಯಿದ್ದೀವಿ. ಅದಕ್ಕೆ ಆಗ್ತಾನೇ ಇರಲಿಲ್ಲ ನಮಗೆ.
ಎಲ್ಲ ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿ ಎದ್ವಿ. ಈಗ ಬಂದು ದಿಂಬಂ ಹತ್ತುತ್ತಾ ಇದ್ದೀವಿ. ಅಂದರೆ ತಮಿಳಲ್ಲಿ ದಿಂಬಂ ಸುತ್ತು ಅಂತಾರೆ. ಹಾಗೆ ಕರ್ನಾಟಕ ಬಸ್ಸು ಕೂಡ ತಮಿಳ್ನಾಡಿಗೆ ಹೋಗ್ತಾ ಇತ್ತು. ಕೆಳಗಡೆ ನೋಡಿದ್ರೆ ಪೂರ್ತಿ ತಮಿಳ್ನಾಡು ಕಾಣಿಸ್ತಾ ಇತ್ತು. ಆವತ್ತೇನೆಂದರೆ ತುಂಬ ಮಂಜಿರೋದ್ರಿಂದ ಸಂಜೆ ಆದರೂ ಕೂಡ ನಮಗೆ ಕಾಣಿಸೇ ಇಲ್ಲ. ಅಯ್ಯೋ, ನಿಮಗೆ ತೋರಿಸೋಣ ಅನ್ನೋ ಟೈಮಲ್ಲೇ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಹಾಗೆ ನಾವು ಮುಂದಕ್ಕೆ ಹೊರಟ್ವಿ. ನಿಮಗೆ ಆನೆ ತೋರಿಸ್ತೀನಿ ಈಗ ನೋಡಿ. ಅಂದರೆ ಫಾರೆಸ್ಟಲ್ಲಿ ಆನೆ ಇರುತ್ತಲ್ವಾ, ಅಲ್ಲಿ ಹೋಗ್ಬೇಕಾದ್ರೆ ಸಿಕ್ತು ಆನೆ. ತೋರಿಸ್ತೀನಿ ರೀ. ಆಲ್ಮೋಸ್ಟ್ ಸುಮಾರು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತೋರಿಸ್ತೀನಿ ಆನೆ. ಇಲ್ಲ ನೋಡಿದೆ, ಆಯ್ತೆ ಅಲ್ಲಿ ನೋಡಿದ್ನಲ್ಲ ನಾನು, ಆಯ್ತೆ ಅಲ್ಲೇ. ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟಿದ್ರು ಕಾರ್ನ, ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂತ. ನಾವು ಅಂದರೆ ಹೋಗ್ತಾ ಇದ್ವಿ ಮುಂದೆ. ಅಲ್ಲಿ ನಿಂತಿದ್ರಲ್ಲ ಜನ ಎಲ್ಲ, ಏನು ನಿಂತಿದ್ದಾರಲ್ವಾ ಅಂತ ನೋಡಿದ್ರೆ ಆನೆ. ಯಪ್ಪ, ನಮಗೆ ಶಾಕ್ ಆಯಿತು. ಈ ಕಡೆ ತಿರುಗಿ ನಿಂತಿದ್ರೆ ಯಾರೂ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಆ ಕಡೆ ಸೈಡ್ ತಿರುಗಿರೋದ್ರಿಂದ ಎಲ್ಲ ಸ್ವಲ್ಪ ಹೊತ್ತು ನಿಂತು ನೋಡಿಬಿಟ್ಟು ನಾವು ಆಮೇಲೆ ಹೊರಟ್ವಿ. ಹಾಗೆ ತುಂಬ ಜನ ನಿಂತು ನೋಡ್ತಾಯಿದ್ರು. ಬಂದು ಕಾರ್ ನಿಲ್ಲಿಸೋದು, ನೋಡೋದು, ಎಲ್ಲ ಹೊರಟೋದು, ಹಂಗೆ ಮಾಡ್ತಾಯಿದ್ರು. ಹಾಗೆ ನಾವು ಈಗ ಹಾಸನೂರಿಗೆ ಬಂದಿದ್ದೀವಿ. ಅನುಗೆ ಆಗ್ತಾಯಿಲ್ಲ, ವಾಮಿಟೇಷನ್ ಮಾಡ್ತಾಯಿದ್ದಾಳೆ. ನನಗಂತೂ ಏನೂ ಬೇಡ, ನನಗಾಗಲ್ಲ, ನಾನು ಮಲಗ್ತೀನಿ ಅಂತ. ಹಾಗೆ ನಾವು ಸರಿ ಹೋದ್ವಿ. ಹೋಟ್ಲಿಗೆ ಹೋಗಿ ಟೀ ತೊಗೊಂಡ್ವಿ. ಟೀ ತೊಗೊಂಡು ಸ್ವಲ್ಪ ಹೊತ್ತು ಕುಡಿದು ಹಾಗೆ ನಾವು ಇನ್ನು ಹೊರಟ್ವಿ. ಅವತ್ತೊಂದಿದ್ದಕ್ಕೆ ತುಂಬಾ ಜನ ರಶ್ ಇದ್ದರು. ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗೋರೇ. ತುಂಬಾ ರಶ್ ಇತ್ತು ಹೋಟ್ಲು ಕೂಡ. ನಾವು ಸರಿ ಅಂತ ಟೀ ಕುಡಿದ್ಬಿಟ್ಟು ಹೊರಟ್ವಿ. ಈಗ ನೋಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟು ಮನೆಗೆ ಬರೋಷ್ಟರಲ್ಲಿ 8:30 ಆಗಿತ್ತು. ಸರಿ, ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ಊಟನೂ ಕಟ್ಸ್ಕೊಂಡು ನಮ್ಮ ಮನೆಯವರು ಬಂದರು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.